ಇದು ನಿಜಕ್ಕೂ ಅಂತಿಂತ ಸ್ಟೋರಿ ಅಲ್ಲ. ಹುಬ್ಬಳ್ಳಿಯಲ್ಲಿ ಕಂಡುಬಿಟ್ಟಿದೆ ಬಲು ದೊಡ್ಡ ಮಾಫಿಯಾ. ಅಮಾಯಕ ಹೆಣ್ಣು ಮಕ್ಕಳೇ ಈ ಮಾಫಿಯಾದ ಟಾರ್ಗೆಟ್. ಕಣ್ಣಿದ್ದು ಕುರುಡರಾಗಿದ್ದಾರ ಹುಬ್ಬಳ್ಳಿ ಪೊಲೀಸರು. ಬಹುದೊಡ್ಡ ಮಾಫಿಯಾ ಒಂದು ಹುಬ್ಬಳ್ಳಿಯಲ್ಲಿ ನಡೀತಾ ಇರತಕ್ಕಂಥದ್ದು. ಅಮಾಯಕ ಹೆಣ್ಣು ಮಕ್ಕಳೇ ಈ ಮಾಫಿಯಾದ ಟಾರ್ಗೆಟ್. ಹುಬ್ಬಳ್ಳಿ ಪೊಲೀಸರು ಯಾಕೆ ಕಣ್ಮುಚ್ಕೊಂಡು ಕೂತಿದ್ದಾರೆ? ಇಷ್ಟೆಲ್ಲ ನಡೀತಾ ಇದ್ರು ಅನ್ನೋ ಪ್ರಶ್ನೆ. ಏನದು ಮಾಫಿಯಾ? ಹುಬ್ಬಳ್ಳಿಯಲ್ಲಿ ಮತಾಂತರ ಮಾಫಿಯಾ ಕಂಡುಬಿಟ್ಟಿದೆ. ಹಿಂದೂಗಳು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗುವಂತೆ ದೊಡ್ಡ ಪ್ರಮಾಣದಲ್ಲಿ ಒಂದು ಮಾಫಿಯಾ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 60ರಿಂದ 70ಕ್ಕೂ ಹೆಚ್ಚು ಮಹಿಳೆಯರನ್ನ ಮತಾಂತರಗೊಳಿಸುವಂತಹ ಯತ್ನ ನಡೀತಾ ಇದೆ. ಕೊಪ್ಪಳ ಕುಂದಗೋಳ ಮಹಿಳೆಯರನ್ನ ಮತಾಂತರಗೊಳಿಸುವ ಯತ್ನ ನಡೀತಾ ಇದೆ. ಹುಬ್ಬಳ್ಳಿ ತಾಲೂಕಿನ ಕುಸಗಲ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮತಾಂತರ ಮಾಫಿಯಾ ವಿರುದ್ಧ ಇದೀಗ ಬಜರಂಗ ದಳ ಸಿಡಿದೆದ್ದಿದೆ. ಮನೆಯಲ್ಲೇ ಫಸ್ಟ್ ಹೆಣ್ಮಕ್ಳನ್ನ ಕರ್ಕೊಂಡು ಬಂದು ಅವ್ರನ್ನ ಮತಾಂತರ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡೋದು, ಆನಂತರ ಆ ಇಡೀ ಮನೆಯವರನ್ನ ಮತಾಂತರಗೊಳಿಸೋದಕ್ಕೆ ಪ್ರಯತ್ನಿಸುವಂಥದ್ದು. ಬಲವಂತದ ಮತಾಂತರದ ವಿರುದ್ಧ ಬಜರಂಗ ದಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಪುಟಾಣಿ ಮಕ್ಕಳನ್ನ ಕೂಡ ಮತಾಂತರ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಇಡೀ ಕುಟುಂಬವನ್ನ ಮತಾಂತರ ಮಾಡೋದಕ್ಕೆ ಯತ್ನಿಸಿರ್ತಕ್ಕಂಥದ್ದು. ಸ್ಥಳೀಕರು ನಿಮ್ಗೆ ಗೊತ್ತಿಲ್ಲ, 3 ತಿಂಗಳಿಂದ ನಾನು ನೋಡ್ಕೊಂಡ್ ಬಂದು ಇವತ್ತು ಬಂದೇನಿ ಇಲ್ಲಿ. ಅದಕ್ಕೆ ದಿನಾಂಕ 21/9/2025 ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮ ಮಾರುತಿ ನಗರದಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು ಅಮಾಯಕ ಹಿಂದೂಗಳನ್ನ, ಇನ್ನೋಸೆಂಟ್ ಹಿಂದೂಗಳನ್ನ ಕರೆದುಕೊಂಡು ಹೋಗಿ 60ರಿಂದ 70 ಜನ ಹಿಂದೂಗಳನ್ನ ಒಂದು ಮನೆಯಲ್ಲಿ ಅನಧಿಕೃತವಾಗಿ, ಅದು ಚರ್ಚ್ ಅಲ್ಲ, ಆ ಚರ್ಚ್ ನಿಲ್ದೇ ಇರತಕ್ಕಂತ ಮನೆಯಲ್ಲಿ ಕ್ರಿಶ್ಚಿಯನ್ ಪಾದ್ರಿಗಳು ನಮ್ಮ ಇನ್ನೋಸೆಂಟ್ ಹಿಂದೂಗಳನ್ನು ಕರ್ಕೊಂಡು ಹೋಗಿ ಮತಾಂತರ ಮಾಡುವಂತ ಕಾರ್ಯವನ್ನ ಮಾಡುತ್ತಿದ್ರು. ಆ ವಿಷಯ ತಿಳಿದ ತಕ್ಷಣವೇ ಅಲ್ಲಿ ಇರುವಂತ ಗ್ರಾಮಾಂತರದ ಅಲ್ಲಿ ಕಾರ್ಯಕರ್ತರು ನಮ್ಗೆ ತಿಳಿಸಿದ್ರು. ನಾವು ಇಮಿಡಿಯೇಟ್ ಬಜರಂಗ ದಳದ ಕಾರ್ಯಕರ್ತರು ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್, ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರನ್ನ ಕರ್ಕೊಂಡು ಹೋಗಿ ಆ ಏನು ಒಂದು ಮನೆಯಲ್ಲಿ ಏನು ನಮ್ಮ ಹಿಂದೂಗಳನ್ನ ಮತಾಂತರ ಮಾಡ್ತಾ ಇದ್ರು ಅದರ ಮೇಲೆ ದಾಳಿ ಮಾಡಿದೀವಿ. ದಾಳಿ ಮಾಡಿದಾಗ ಅಲ್ಲಿ ಯಾವುದೇ ಅಲ್ಲಿ ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು ಮನೆ ಒಳಗೆ ಮಾಡುವಂತ ಒಂದು ಇದನ್ನ ಮತಾಂತರವನ್ನ ಹೇಗೆ ಇವರು ಅದನ್ನ ಚರ್ಚ್ ಆಗಿ ಕನ್ವರ್ಟ್ ಹುಬ್ಬಳ್ಳಿಯಲ್ಲಿ ಯಾವ ರೀತಿ ಮತಾಂತರ ಯತ್ನ ನಡೀತಾ ಇದೆ ಅನ್ನೋದನ್ನ ಬಜರಂಗ ದಳದ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಮನೆಗೂ ತೆರಳಿ ಮನೆಯ ಮಹಿಳೆಯರನ್ನ ಬ್ರೈನ್ ವಾಶ್ ಮಾಡಿ ಮತಾಂತರ ಮಾಡುವಂತ ಪ್ರಯತ್ನ ನಡೀತಾ ಇದೆ ಅಂತ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರಕಾಶ್ ಕನೆಕ್ಟ್ ಆಗಿದ್ದಾರೆ. ಪ್ರಕಾಶ್, ಯಾವ ರೀತಿನಲ್ಲಿ ಇವರ ಮೋಡಸ್ ಆಪರಾಂಡಿ ಅಂತ ಹೇಳ್ಬೋದೇನೋ, ಇವರ ಕಾರ್ಯತಂತ್ರ ಯಾವ ರೀತಿನಲ್ಲಿ ಇತ್ತು? ಯಾವ ರೀತಿನಲ್ಲಿ ಇವರು ಮತಾಂತರ ಮಾಡ್ತಾ ಇದ್ರು? ಎಸ್ ಶ್ರೀಲಕ್ಷ್ಮಿ, ಖಂಡಿತವಾಗಿ ಏನಿದ್ರೆ ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಜಾರಿ ಇದ್ರೂ ಕೂಡ ಧಾರವಾಡ ಜಿಲ್ಲೆಯಲ್ಲಿ ಅವ್ಯಾಹತವಾಗಿ ಏನು ಮತಾಂತರ ಪ್ರಕ್ರಿಯೆ ನಡೀತಾ ಇದೆ ಅಂತಕ್ಕಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದಲ್ಲಿ ನಿನ್ನೆ ಸಂಜೆ ಬಜರಂಗ ದಳ ಸೇರಿದಂತೆ ವಿವಿಧ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಒಂದು ಏಕಕಾಲಕ್ಕೆ ದಾಳಿ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ 60ರಿಂದ 70 ಜನರನ್ನ ಈ ಒಂದು ಗ್ರಾಮದಲ್ಲಿ ಒಂದು ಮನೆಯನ್ನ ಬಾಡಿಗೆ ಪಡೆದು 60ರಿಂದ 70 ಜನ, ಅಂದ್ರೆ ಧಾರವಾಡ ಜಿಲ್ಲೆ ಇರಬಹುದು, ಗದಗ, ಕೊಪ್ಪಳ, ಹೀಗೆ ಬೇರೆ ಬೇರೆ ಭಾಗಗಳಿಂದ ಮಹಿಳೆಯರನ್ನ ಕರ್ಕೊಂಡ್ಬಂದು ಇಲ್ಲಿ ಅವರನ್ನ ಬ್ರೇನ್ ವಾಶ್ ಮಾಡುವ ಮೂಲಕ ಈ ಮತಾಂತರ ಪ್ರಕ್ರಿಯೆಯಲ್ಲಿ ಅವರನ್ನ ತೊಡಗಿಸಿಕೊಂಡಿದ್ದಾರೆ ಅಂತಕ್ಕಂಥ ಒಂದು ಗಂಭೀರವಾದಂತಹ ಆರೋಪದ ಹಿನ್ನೆಲೆಯಲ್ಲಿ, ಒಂದು ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ಬಜರಂಗ ದಳ ಕಾರ್ಯಕರ್ತರು ಅಂದ್ರೆ ಶಿವಾನಂದ ಸತ್ತಿಗಿರಿ ಅವರ ನೇತೃತ್ವದಲ್ಲಿ ಒಂದು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಈ ದಾಳಿ ವೇಳೆ
ಮತಾಂತರ ಮಾಡ್ತಾ ಇರ್ತಕ್ಕಂಥ ಕೆಲವೊಂದಿಷ್ಟು ಪ್ರಕ್ರಿಯೆಗಳು ಅಲ್ಲಿ ನಡೀತಾ ಇದೆ ಅಂತಕ್ಕಂಥ ಒಂದು ಆರೋಪವನ್ನ ಮಾಡಿರುವಂತದ್ದು. ಈ ಒಂದು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಈ ಕುಸುಗಲ್ ಗ್ರಾಮದಲ್ಲಿ ಏನು ಕೆಲವೊಂದಿಷ್ಟು ಮನೆಗಳ ಮೇಲೆ ಏನು ಹೋಗಿ ಅಲ್ಲಿ ಒಂದು ಖಚಿತ ಮಾಹಿತಿ ಮೇರೆಗೆ ಈ ಒಂದು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಇನ್ನ ಪ್ರಮುಖವಾಗಿ ಅಲ್ಲಿ ಯಾವ ರೀತಿ ಮಾಡ್ತಾ ಇದ್ರು, ಮತಾಂತರ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇತ್ತು ಅಂತಕ್ಕಂಥದ್ರ ಕುರಿತು ಬಜರಂಗ ದಳ ಕಾರ್ಯಕರ್ತರ ನಮ್ಮ ಜೊತೆ ಅವರ ಮಾತಾಡ್ತೀನಿ. ಸರ್, ಯಾವ ರೀತಿ ಅಂದ್ರೆ ನಿನ್ನೆ ನೀವು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ಪ್ರಕ್ರಿಯೆ ನಡೀತಾ ಇತ್ತು? ಅಲ್ಲಿ ಒಂದು ಮನೆನ ಬಾಡಿಗೆ ತಗೊಂಡಿದ್ದಾರೆ ಅವರು. ಮನೆ ಬಾಡಿಗೆ ತಗೊಂಡು ಸುಮಾರು 5-6 ತಿಂಗಳಿಂದ ನನಗೆ ಅಲ್ಲಿಂದ ಫೋನ್ ಹಚ್ಚಾತಿದ್ರೆ ಹಿಂಗ ಆಗತೈತಿ, ಹಿಂಗಿಲ್ಲ, ಅಲ್ಲಿ ಸ್ಥಳೀಯರ ನಾವು ಹೋಗಿ ಯಾರಿಗೆ ಹೇಳಿದ್ರು ಯಾರು ಏನು ಮಾಡಕತ್ತಿಲ್ಲ, ಇಲ್ಲಿ ಎಲ್ಲರೂ ಮತಾಂತರ ಆತರ ಬಂದು ನೀವೇನಾರ ಮಾಡ್ರಿ ಅಂತೇಳಿ ನಾವು ಸುಮಾರು 3-4 ತಿಂಗಳಿಂದ ನೋಡಾತಿದ್ವಿ ಬಜರಂಗ ದಳ ಕಾರ್ಯಕರ್ತರು. ನಿನ್ನೆ ನಮ್ಗೆ ಕರೆಕ್ಟ್ ಆದ ಮಾಹಿತಿ ತಗೊಂಡು ನಾವು ಅದನ್ನ ನೋಡ್ಕೊಂಡು ಎಲ್ಲ ನಮ್ಮ ಬಜರಂಗ ದಳ ಕಾರ್ಯಕರ್ತರು ನಿನ್ನೆ ಎಲ್ಲರೂ ಸೇರಿ ನಾವು ಗ್ರಾಮೀಣ ಸ್ಟೇಷನ್ ಪೊಲೀಸರನ್ನ ಕರ್ಕೊಂಡು ದಾಳಿ ಮಾಡಿದ್ವಿ. ಒಳಗೆ ಹೋಗಿ ಅಲ್ಲೆಲ್ಲ ನೋಡಿದಾಗ ಗೊತ್ತಾಗ್ತ ಅವ್ರ ಮ್ಯಾಗ ಅವ್ರಿಗೆ ನಾವು ರೊಕ್ಕ ಕೊಡ್ತೀವಿ, ಮತ್ತು ಎಜುಕೇಶನ್ ಫ್ರೀ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಹಿಂದೂ ದೇವ್ರ ನಿಮ್ಮ ಸರಿ ಇಲ್ಲ, ನಮ್ಮ ಯೇಸು ಒಬ್ಬನ ದೇವ್ರ ಅಂತ ಹಿಂಗೆ ಹೇಳಿ ಎಲ್ಲ ಅವ್ರ ಇದನ್ನ ಮಾಡಿ ನಮ್ಮ ಮಂದಿನ ಕನ್ವರ್ಟ್ ಮಾಡ್ಕೊಂಡು ಅವ್ರಿಗೆ ಇದು ಮಾಡಂತಿದ್ರು. ಇಷ್ಟೆಲ್ಲ ನಡೀತಾ ಇದ್ರು, ಎಲ್ಲೋ ಒಂದ್ ಕಡೆ ಈ ಒಂದು ಜಾಲ ಇಲ್ಲಿ ಬೀಡು ಬಿಟ್ಟಿದೆ ಅನಿಸ್ತಾ ಇಲ್ವಾ? ಈ ಒಂದು ಮಾಫಿಯಾ ಇಲ್ಲಿ ನಡೀತಾ ಇದೆ ಅನಿಸ್ತಾ ಇಲ್ವಾ? ಪೊಲೀಸರ ಕಣ್ಣಿಗೆ ಇದು ಪೊಲೀಸರ ಗಮನಕ್ಕೆ ಇಲ್ವಾ ಅಂತ? ಇದು ಪೊಲೀಸರ ಗಮನಕ್ಕಿಲ್ಲ. ಪೊಲೀಸರ ಗಮನಕ್ಕೆ ಬಂದ್ರು ಆಲ್ಮೋಸ್ಟ್ ಅವ್ರು ಏನು ವಿಚಾರಣೆ ಮಾಡ್ತಾ ಇಲ್ಲ ಅಂತೇಳಿ ನಮ್ಗೆ ಅನಿಸ್ತೈತಿ. ಆದ್ರೆ ಏನು ಮಾಡಕ್ ಬರಂಗಿಲ್ರಿ. ಈಗ ಸುಮಾರು ಎಷ್ಟಂದ್ರೆ ಭಾಳ ವರ್ಷದಿಂದ ನಡೆಯತೈತಿ ಮತಾಂತರ. ಆದ್ರೂ ಹುಬ್ಬಳ್ಳಿ ಒಳಗೆ ಜಾಸ್ತಿ ಹಾಕಂತೈತಿ. ನಿನ್ನೆ ಅವ್ರೆಲ್ಲರೂ ಬಂದಿದ್ರೆ, ಭಾಳ ಜನ ಬಂದಿದ್ರೆ, ಸುಮಾರು 70 ಮಂದಿ ನಾವು ಕರ್ಕೊಂಡು ಬಂದಿದ್ವಿ. ಕರ್ಕೊಂಡ್ ಬಂದಿದ್ರು ಸರ್ ಅವರು ಕೊಪ್ಪಳ ಮತ್ತು ಕುಂದಗೋಳ ಮತ್ತು ಹುಬ್ಬಳ್ಳಿ ಗ್ರಾಮಾಂತರ ಕಡೆಯಿಂದ ಎಲ್ಲ ಮಣಕ್ವಾಡ ಅಲ್ಲಿ ಎಲ್ಲ ಕರ್ಕೊಂಡ್ ಬಂದಿದ್ರು. ಜಾಸ್ತಿ ಮಹಿಳೆಯರಿದ್ರು, 4 ಜನ ಪುರುಷರಿದ್ರು. ಪುರುಷರೆಲ್ಲ ಓಡೋಗ್ಬಿಟ್ರು. ಅವ್ರು ಜಾಸ್ತಿ ಎಲ್ಲ ಮಹಿಳೆಯರಿದ್ರು. ಅವ್ರಿಗೆ ನಿಮ್ ತಲೆನೋವು, ನಿಮ್ದು ಕೈ ಕಾಲು ಹಾಸ್ಪಿಟಲ್ಗೆ ಹೋಗಿದ್ರೆ ಏನಾಗಂಗಿಲ್ಲ, ಇಲ್ಲಿ ಬರ್ರಿ ಆರಾಮಾಗ್ತೀರಿ ಅಂತೇಳಿ ಈ ರೀತಿ ಎಲ್ಲ ಅವರು ಇದು ಮಾಡಿದ್ದಾರೆ. ಇದು ನಿಜಕ್ಕೂ ಅಂತಿಂತ ಸ್ಟೋರಿ ಅಲ್ಲ. ಹುಬ್ಬಳ್ಳಿಯಲ್ಲಿ ಕಂಡುಬಿಟ್ಟಿದೆ ಬಲು ದೊಡ್ಡ ಮಾಫಿಯಾ. ಅಮಾಯಕ ಹೆಣ್ಣು ಮಕ್ಕಳೇ ಈ ಮಾಫಿಯಾದ ಟಾರ್ಗೆಟ್. ಕಣ್ಣಿದ್ದು ಕುರುಡರಾಗಿದ್ದಾರ ಹುಬ್ಬಳ್ಳಿ ಪೊಲೀಸರು. ಬಹುದೊಡ್ಡ ಮಾಫಿಯಾ ಒಂದು ಹುಬ್ಬಳ್ಳಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅಮಾಯಕ ಹೆಣ್ಣು ಮಕ್ಕಳೇ ಈ ಮಾಫಿಯಾದ ಟಾರ್ಗೆಟ್. ಹುಬ್ಬಳ್ಳಿ ಪೊಲೀಸರು ಯಾಕೆ ಕಣ್ಮುಚ್ಕೊಂಡು ಕೂತಿದ್ದಾರೆ? ಇಷ್ಟೆಲ್ಲ ನಡೀತಾ ಇದ್ರು ಅನ್ನೋ ಪ್ರಶ್ನೆ. ಏನದು ಮಾಫಿಯಾ? ಹುಬ್ಬಳ್ಳಿಯಲ್ಲಿ ಮತಾಂತರ ಮಾಫಿಯಾ ಕಂಡುಬಿಟ್ಟಿದೆ. ಹಿಂದೂಗಳು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗುವಂತೆ ದೊಡ್ಡ ಪ್ರಮಾಣದಲ್ಲಿ ಒಂದು ಮಾಫಿಯಾ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 60ರಿಂದ 70ಕ್ಕೂ ಹೆಚ್ಚು ಮಹಿಳೆಯರನ್ನ ಮತಾಂತರಗೊಳಿಸುವಂತಹ ಯತ್ನ ನಡೀತಾ ಇದೆ. ಕೊಪ್ಪಳ ಕುಂದಗೋಳ ಮಹಿಳೆಯರನ್ನ ಮತಾಂತರಗೊಳಿಸುವ ಯತ್ನ ನಡೀತಾ ಇದೆ. ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮತಾಂತರ ಮಾಫಿಯಾ ವಿರುದ್ಧ ಇದೀಗ ಬಜರಂಗ ದಳ ಸಿಡಿದೆದ್ದಿದೆ. ಮನೆಯಲ್ಲೇ ಫಸ್ಟ್ ಹೆಣ್ಮಕ್ಳನ್ನ ಕರ್ಕೊಂಡು ಬಂದು ಅವ್ರನ್ನ ಮತಾಂತರ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡೋದು, ಆ ನಂತರ ಆ ಇಡೀ ಮನೆಯವರನ್ನ ಮತಾಂತರಗೊಳಿಸೋದಕ್ಕೆ ಪ್ರಯತ್ನಿಸುವಂಥದ್ದು. ಬಲವಂತದ ಮತಾಂತರದ ವಿರುದ್ಧ ಬಜರಂಗ ದಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ, ಮನೆ ಮೇಲೆ ದಾಳಿ ನಡೆಸಿದ್ದಾರೆ, ಪುಟಾಣಿ ಮಕ್ಕಳನ್ನ ಕೂಡ ಮತಾಂತರ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಇಡೀ ಕುಟುಂಬವನ್ನ ಮತಾಂತರ ಮಾಡೋದಕ್ಕೆ ಯತ್ನಿಸಿರ್ತಕ್ಕಂಥದ್ದು. ಸ್ಥಳೀಕರು ನಿಮ್ಗ ಗೊತ್ತಿಲ್ಲ, 3 ತಿಂಗಳಿಂದ ನಾನು ನೋಡ್ಕೊಂಡ್ ಬಂದು ಇವತ್ತು ಬಂದೇನಿ ಇಲ್ಲಿ. ಅದಕ್ಕೆ ಏನು